ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ 2026 ವರ್ಷ ಹೇಗಿರುತ್ತೆ, ಏನೆಲ್ಲ ರಹಸ್ಯಗಳನ್ನ ಹೊತ್ತು ತಂದಿರುತ್ತೆ, ಹಿಂಗೆಲ್ಲ ಏನೆಲ್ಲ ಘಟನೆಗಳು ನಡಿಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಚನ್ನಸ್ವಾಮಿ. ವರ್ಷದ ಪ್ರಾರಂಭದಿಂದಲೂ ಗುರು ನಿಮಗೆ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ರಾಹು ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಅನ್ನೋದು ಇರುತ್ತೆ, ಹಾಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗೆ ಅದರಿಂದ ಕೆಲವೊಂದು ಕಾರ್ಯಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರಿಗೆ ಸನ್ಮಾನ, ಒಂದು ಗೌರವ, ಆದರಗಳು ನಿಮಗೆ ಸಿಗುತ್ತೆ. ಹಾಗೆ ಅದರಿಂದ ಧನಲಾಭ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರು ಕೆಲವರು ಗುರು ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರೋದ್ರಿಂದ ನಿಮಗೆ ಕೆಲವರಿಗೆ ವಾಹನ ಕೊಳ್ಳುವಂಥ ಯೋಗ ಕೂಡಿ ಬರ್ತಾ ಇದೆ. ಹಾಗೆ ಗೃಹವನ್ನು ಕೊಳ್ಳುವಂಥ ಯೋಗ ಕೂಡಿ ಬರ್ತಾ ಇದೆ. ಜೂನ್ 2ರ ನಂತರ ನಿಮಗೆ ಗುರುವು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ, ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ನೀವು ಎಷ್ಟು ದಿನಗಳಿಂದ ಕಾಯ್ತಾ ಇದ್ರಿ, ಒಂದು ವಾಹನವನ್ನು ತೆಗೆದುಕೋಬೇಕು, 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ಹಾಗೆ ಒಂದು ಮನೆ ಪರ್ಚೇಸ್ ಮಾಡಬೇಕು, ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತಿದ್ದವರಿಗೆ ಒಳ್ಳೆಯ ಸಮಯ. ನೀವು ಜೂನ್ ನಂತರ ಪ್ರಯತ್ನ ಮಾಡಿ, ನಿಮಗೆ ಒಂದು ಗೃಹ ವಾಹನ ಯೋಗ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಪ್ರಯತ್ನ ಮಾಡಿದರೆ ಖಂಡಿತ ಪಡ್ಕೋಬೋದು. ಲಾಭಸ್ಥಾನದಲ್ಲಿ ಗುರುವು ಸಂಚಾರ ಮಾಡ್ತಾರೆ. ಸೊ ಹಿರಿಯ ಸಹೋದರಿಯರಿಂದ ಇವರಿಂದ ನಿಮಗೆ ಅತಿ ಹೆಚ್ಚಿನ ಲಾಭ ಇರುತ್ತೆ. ಹಾಗೆ ನೆಟ್ವರ್ಕ್ ಬಿಸ್ನೆಸ್ಸು, ಕ್ಲಬ್ಬು, ಸಂಘ ಸಂಸ್ಥೆಗಳು, ಈ ಒಂದು ಕ್ಷೇತ್ರಗಳು ಯಾರಿದ್ದೀರಾ ನಿಮಗೆ ಅಧಿಕ ಹೆಚ್ಚಿನ ಲಾಭ ಅನ್ನೋದು ಗುರುವು ನಿಮಗೆ ತಂದುಕೊಡ್ತಾರೆ. ಹಾಗೆ ಶನಿಯು ನಿಮಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆದಷ್ಟು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಾರ್ಯಕ್ಷೇತ್ರದ ಒತ್ತಡ ಇರೋದ್ರಿಂದ ವೈಮನಸ್ಸು ಅನ್ನೋದು ಉಂಟಾಗುತ್ತೆ. ಒಂದು ಸ್ವಲ್ಪ ವೈರಾಗ್ಯ ಅನ್ನೋದು ಬರುತ್ತೆ, ಅಂದರೆ ಅಷ್ಟು ಅನ್ಯೋನ್ಯತೆ ಇರೋದಿಲ್ಲ. ಸೊ ಯಾವ ಗುರು ಲಾಭಸ್ಥಾನಕ್ಕೆ ಹೋಗ್ತಾರೆ ಆಗ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ. ಹಾಗೆಯೇ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ, ಒಪ್ಪಂದಗಳಲ್ಲಿ ಡಿಲೇ ಆಗ್ತಾ ಬರುತ್ತೆ. ನೀವು ಅಂದ್ಕೊಂಡಿರ್ತಾ ಈಗ ಆಗಬೇಕು ಅಂತ ಆಗೋದಿಲ್ಲ. ಬಟ್ ಜೂನ್ ನಂತರ ನೀವು ಪ್ರಯತ್ನ ಮಾಡಿದರೆ ಗುರುವಿನ ಬಲ ಇರೋದ್ರಿಂದ, ಗುರುವಿನ ಲಾಭದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಜೂನ್ ನಂತರ ನಿಮಗೆ ಯಾವುದಾದ್ರು ವ್ಯಾಪಾರ ಒಪ್ಪಂದಗಳು, ಹೊಸ ಹೊಸ ವ್ಯಾಪಾರಗಳು, ಅದರಲ್ಲಿ ಲಾಭ ಪಡೆಯುವಂಥ ಅವಕಾಶಗಳು ನಿಮಗೆ ಜಾಸ್ತಿ ಇದೆ. ಸೊ ಶನಿಯು ಸಪ್ತಮದಲ್ಲೇ ಇರೋದ್ರಿಂದ ನಿಮಗೆ ಆದಷ್ಟು ಡಿಲೇ ಮಾಡ್ತಾರೆ. ಏನಂದರೆ ಶನಿಯ ಒಂದು ವರ್ಕಿಂಗ್ ಸ್ಟೈಲ್ ಏನಂದರೆ, ಯಾವ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆ ಭಾವದ ಕಾರಕತ್ವಗಳನ್ನ ತುಂಬ ಡಿಲೇ ಮಾಡ್ತಾರೆ, ಸ್ಟ್ರೆಸ್ ಕೊಡ್ತಾರೆ, ಒತ್ತಡ ಕೊಡ್ತಾರೆ. ಯಾರು ಸ್ಟ್ರೆಸ್ನ ಒಂದು ಪ್ರೆಷರ್ನ ತಡ್ಕೊಳ್ತಾರೆ ಅವರಿಗೆ ಶನಿಯು ಹೋಗ್ಬೇಕಾದ್ರೆ ಕೊಟ್ಟೋಗ್ತಾರೆ. ಹಾಗಾಗಿ ನೀವು ಆದಷ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ತಾಳ್ಮೆಯಿಂದ ಮೇಂಟೈನ್ ಮಾಡಿ, ಯೋಗ ಧ್ಯಾನವನ್ನು ಮಾಡಿಕೊಂಡು ನೀವು ಕಾರ್ಯಕ್ಷೇತ್ರದಲ್ಲಿ ನೀವು ಮುಂದುವರಿಸ್ತಾ ಹೋದರೆ, ಅಂದರೆ ನಿಮ್ಮ ಕೆಲಸವನ್ನು ನೀವು ಡಿಸಿಪ್ಲಿನ್ ಆಗಿ ಮಾಡ್ಕೊಳ್ತಾ ಹೋದರೆ ಕೊನೆಯಲ್ಲಿ ನಿಮಗೆ ಅದ್ಭುತ ಒಂದು ರಿಸಲ್ಟ್ನ ಶನಿಯು ಕೊಡ್ತಾರೆ. ಹಾಗೆ ಡೇ ಟು ಡೇ ಲೈಫ್ ಏನಿರ್ಬೋದು ಅದಕ್ಕೆ ರಾಹು ತುಂಬ ಸಾಥ್ ಕೊಡ್ತಾರೆ. ಯಾಕೆಂದರೆ ರಾಹು ಷಷ್ಠ ಭಾವದಲ್ಲಿ ಇರೋದ್ರಿಂದ ಶತ್ರುಗಳೆಲ್ಲ ನಾಶ ಆಗ್ತಾರೆ. ರೋಗ, ದೀರ್ಘಕಾಲದಿಂದ ಯಾರು ಬಳಲ್ತಾ ಇದ್ದರೆ, ಯಾವುದಾದ್ರು ಒಂದು ರೋಗದಿಂದ ಬಳಲ್ತಿದ್ರೆ ರಾಹು ಅದಕ್ಕೆ ನಿಮಗೆ ಸೂಕ್ತ ಪರಿಹಾರನ ಕೊಡ್ತಾರೆ. ಆ ರೋಗವು ನಿಮಗೆ ಗುಣವಾಗ್ತಾ ಹೋಗುತ್ತೆ. ಹಾಗೆ ಕೋರ್ಟ್ ಕೇಸು, ತಗಾದೆಗಳಲ್ಲಿ ಯಾರಿದ್ದೀರಾ ನಿಮಗೆ ಖಂಡಿತ ವಿಜಯವನ್ನು ರಾಹು ತಂದು ಕೊಡ್ತಾರೆ. ಜೂನ್ ನಂತರ ಅಂತೂ ನಿಮಗೆ ಖಂಡಿತ ರಿಸಲ್ಟ್ ಆಗುತ್ತೆ. ಯಾಕೆಂದರೆ ಗುರು ಲಾಭಸ್ಥಾನದಲ್ಲಿರ್ತಾರೆ, ರಾಹು ಷಷ್ಠ ಭಾವದಲ್ಲಿರ್ತಾರೆ. ಹಾಗಾಗಿ ನಿಮಗೆ ಯಾವುದೇ ಒಂದು ಕೋರ್ಟ್ ಕೇಸಲ್ಲಿದ್ದರೂ ನೀವು 100% ರಿಸಲ್ಟ್ ಬರುತ್ತೆ. ಹಾಗೆ ಯಾರು ಸ್ಟೂಡೆಂಟ್ಸ್, ಕೆಲವರು ಜಾಬಿಗೆ ಟ್ರೈ ಮಾಡ್ತಿರೋರು, ಕಾಂಪಿಟೇಷನ್ ಎಕ್ಸಾಮ್ ಟ್ರೈ ಮಾಡ್ತಿದ್ರು, ಖಂಡಿತ ನೀವು ಕ್ರ್ಯಾಕ್ ಮಾಡ್ತೀರಾ, ಅಂದರೆ ನೀವು ಖಂಡಿತ ಸಕ್ಸಸ್ ಆಗ್ತೀರಾ. ಹಾಗೆ ಇನ್ನು ಯಾರು ಸರ್ವಿಸ್ ಇದರಲ್ಲಿದ್ದೀರಾ ನಿಮಗೆ ಡೇ ಟು ಡೇ ಲೈಫ್ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನ ಓವರ್ಕಮ್ ಮಾಡಿಬಿಟ್ಟು ನೀವು ನಿಮ್ಮ ಗುರಿಯನ್ನು ಸಾಧಿಸ್ತೀರಾ. ಹಾಗೆ ಕೇತು ನಿಮಗೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕನ್ಯಾ ರಾಶಿಯ ಕೆಲವರಿಗೆ ಒಂದು ಆಧ್ಯಾತ್ಮದಲ್ಲಿ, ಧ್ಯಾನ ಯೋಗದಲ್ಲಿ, ಭಕ್ತಿ ಮಾರ್ಗದಲ್ಲಿ, ದೇವ್ರ ಬಗ್ಗೆ ಎಲ್ಲ ಜಾಸ್ತಿ ಆಸಕ್ತಿ ಅನ್ನೋದು ಮೂಡುತ್ತೆ. ಆಧ್ಯಾತ್ಮಿಕ ಮಾರ್ಗವಾಗಿ ಕೆಲವರು ಕನ್ಯಾ ರಾಶಿಯವರು ಹೋಗ್ತೀರಾ, ದೂರ ದೂರ ಕ್ಷೇತ್ರಗಳನ್ನ ದರ್ಶನ ಮಾಡ್ತೀರಾ, ದೈವಿಕ ಕ್ಷೇತ್ರಗಳನ್ನ ದರ್ಶನ ಮಾಡ್ತೀರಾ, ಮತ್ತು ಧರ್ಮಗುರುಗಳನ್ನ ಭೇಟಿ ಮಾಡ್ತೀರಾ, ಆಧ್ಯಾತ್ಮಿಕ ಗುರುಗಳನ್ನ ಭೇಟಿ ಮಾಡ್ತೀರಾ, ಅವ್ರ ಹತ್ರ ಸಲಹೆಗಳನ್ನ ತೆಗೆದುಕೊಡ್ತೀರಾ. ಈ ರೀತಿಯಾದಂಥ ಯೋಗವನ್ನು ಕೇತು ತಂದುಕೊಡ್ತಾ ಇದ್ದಾರೆ. ಹಾಗೆ ಕೆಲವರಿಗೆ ಸ್ವಲ್ಪ ವಿಶೇಷವಾಗಿ ದೈವ ಬಲವನ್ನು, ಇನ್ಸ್ಟಿಟ್ಯೂಷನ್ ಪವರ್ ಅನ್ನೋದು ನಿಮಗೆ ವರ್ಕ್ ಆಗುತ್ತೆ. ಮತ್ತು ಕೆಲವರು ನಿದ್ದೆ ಡಿಸ್ಟರ್ಬ್ ಆಗುವ ಸಾಧ್ಯತೆ ಇರುತ್ತೆ. ಕೇತು ವ್ಯಯಭಾವದಲ್ಲಿ ಇರೋದ್ರಿಂದ ಕೆಲವರಿಗೆ ನಿದ್ದೆ ಡಿಸ್ಟರ್ಬ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಗುರುವು ನಿಮಗೆ ದಶಮಾಧಿಪತಿ ಮತ್ತು
ಸಪ್ತಮಾಧಿಪತಿ. ಹಾಗಾಗಿ ಜೂನ್ ನಂತರ ಯಾರು ಒಂದು ಆಹಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕಾನೂನು ಕ್ಷೇತ್ರ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ನಿಮಗೆ ಒಂದು ಉನ್ನತ ಪದವಿ ಬಡ್ತಿ ಅನ್ನೋದು ನಿಮಗೆ ನಿಮ್ಮ ಜೀವನದಲ್ಲೇ ಮೊದಲು ಯಾರಿಗೆ ಸಿಕ್ಕಿರೋದಿಲ್ಲ, ಖಂಡಿತ ಈ ಸಲ ಸಿಗುವ ಅವಕಾಶಗಳು ಇರುತ್ತೆ. ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳು, ಧಾರ್ಮಿಕ ಕ್ಷೇತ್ರಗಳು, ನಾನು ಈಗ ಯಾವ್ದು ಹೇಳಿದೆ ಆ ಕ್ಷೇತ್ರಗಳಲ್ಲಿ ನಿಮಗೆ ಒಂದು ಉನ್ನತ ಪದವಿ ಅನ್ನೋದನ್ನ ಗುರು ಖಂಡಿತ ಜೂನ್ ನಂತರ ತಂದುಕೊಡ್ತಾರೆ. ಯಾಕೆಂದರೆ ಲಾಭಸ್ಥಾನದಲ್ಲಿ ಇರ್ತಾರೆ ಗುರು, ತುಂಬ ಉಚ್ಚ ಸ್ಥಾನದಲ್ಲಿ ಒಂದು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಇರೋದ್ರಿಂದ ಜೂನ್ ನಂತರ ಒಂದು 6 ತಿಂಗಳು ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಅದನ್ನು ನೀವು ಟ್ರೈ ಮಾಡಿ. ಆಗಲೇ ಹೇಳ್ದಂಗೆ ಗೃಹ ವಾಹನ ಯೋಗ ಅನ್ನೋದು ನಿಮಗೆ ಕ್ರಿಯೇಟ್ ಆಗ್ತಾಯಿದೆ. ಜೂನ್ ನಂತರ ಟ್ರೈ ಮಾಡಿದರೆ ತುಂಬ ಅನುಕೂಲ. ಮತ್ತು ತಾಯಿಯ ಜೊತೆ ಯಾರಿಗೆ ಮನಸ್ತಾಪ ಅನ್ನೋದು ಇತ್ತು ಸ್ವಲ್ಪ, ಅದು ಜೂನ್ ನಂತರ ನಿಮಗೆ ಸರಿ ಹೋಗುತ್ತೆ. ತಾಯಿ ಜೊತೆ ಒಂದು ಒಳ್ಳೆಯ ಅನ್ಯೂನ್ಯತೆ ಅನ್ನೋದು ಕಂಡುಬರುತ್ತೆ. ಹಾಗೆಯೇ ಶನಿಯು ನಿಮಗೆ ಪಂಚಮಾಧಿಪತಿ, ಷಷ್ಠಾಧಿಪತಿ ಆಗ್ತಾರೆ. ಸೊ ಅವರು ನಿಮಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಹಾಗೆ ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಆಗುವ ಸಾಧ್ಯತೆ ಇರುತ್ತೆ. ಅವರು ಹೇಳಿದ ಮಾತು ಕೇಳೋದಿಲ್ಲ, ಸ್ವಲ್ಪ ಹಠಮಾರಿತನ ತೋರಿಸ್ತಾರೆ, ಸ್ವಲ್ಪ ಆಲಸ್ಯತನ ಇರುತ್ತೆ. ಅವರಿಗೆ ಆದಷ್ಟು ನೀವಾಗೆ ಸ್ವಲ್ಪ ಹೇಳ್ಬಿಟ್ಟು ಅವ್ರನ್ನ ಡಿಸಿಪ್ಲಿನ್ ಆಗಿ ಇರಿ ಅಂತ ಹೇಳಿಬಿಟ್ಟು ಅವರಿಗೆ ಸ್ವಲ್ಪ ನೀವು ಪುಷಪ್ ಮಾಡಿದರೆ ಖಂಡಿತ ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಉನ್ನತ ರಿಸಲ್ಟ್ ಅನ್ನೋದನ್ನ ಅವ್ರು ಪಡ್ಕೊಳ್ತಾರೆ. ಇನ್ನು ಪರಿಹಾರಕ್ಕೆ ಬಂದರೆ ಮುಖ್ಯವಾಗಿ ಶನಿಗೆ ನೀವು ಹನುಮಾನ್ ಚಾಲಿಸ್ನ ಪ್ರತಿದಿನ ಪಠನೆ ಮಾಡಿ. ಹಾಗೆ ಶನಿಯು ಜಲತತ್ವ ರಾಶಿಯಲ್ಲಿರೋದ್ರಿಂದ ಶನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ನೀವು ತೈಲಾಭಿಷೇಕ ಮಾಡೋದ್ರಿಂದ ಹೆಚ್ಚಿನ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಖಂಡಿತ ಪಡ್ಕೊಳ್ತೀರ. ಏನಂದರೆ ಡಿಲೇ ಆಗೋದಿಲ್ಲ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡ್ಕೊಂಡು ಹೋಗ್ತವೆ. ಹಾಗೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ಶುಭ ಕಾರ್ಯಗಳೆಲ್ಲ ಆದಷ್ಟು ಬೇಗ ನಿಮಗೆ ಆಗ್ತವೆ, ಯಾವುದೇ ರೀತಿ ಅಡೆತಡೆ ಬರೋದಿಲ್ಲ. ಹಾಗೆ ಇನ್ನೊಂದು, ಕೇತುವಿಗೆ ಮೇಯ್ನ್ ಯೋಗ ಧ್ಯಾನವನ್ನು ಮಾಡಬೇಕು. ನಿಮ್ಗೆ ಆಗಲಿಲ್ಲ ಅಂದರೆ ಗಣಪತಿ ಆರಾಧನೆ ಜಾಸ್ತಿ ಮಾಡಿ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದ ಹತ್ರ ಇರ್ಬೋದು ಅಥವಾ ಮನೆ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರ ನೀಡ್ತಾ ಬನ್ನಿ. ಇದು ನಿಮಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದರೆ, ಏನೇ ಅಡೆತಡೆಗಳು ಬಂದ್ರೂ ನೀಟಾಗಿ ಸರಾಗವಾಗಿ ಎಲ್ಲವೂ ಕಳೆದೋಗ್ತವೆ. ಆ ಭಗವಂತನ ಕೃಪೆಯಿಂದ ನಿಮಗೆ ಅನುಕೂಲ ಆಗುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಕನ್ಯಾ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.